ಹಾಯ್ ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ವಿ. ಬೆಂಡೆಕಾಯಿನ ಹುರ್ಕೋಬೇಕು, ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು. ಅದೇನು ನಾರ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಹುರ್ಕೋಬೇಕು, ನೀಟಾಗಿ ಹುರ್ಕೋಬೇಕು. ಹುರ್ಕೊಂಡಾದ ತಕ್ಷಣ ಈ ಕಡೆ ಈರುಳ್ಳಿ ಹಚ್ಕೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಇದೇನು ಈರುಳ್ಳಿ ಹಚ್ಚಿದಲ್ವ ಆ ಈರುಳ್ಳಿನ ಅದರಲ್ಲಿ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ತಕ್ಷಣ ಈ ಟಮಾಟಿನ ಹಚ್ಕೊಂಡು ಹಾಕ್ಕೋಬೇಕು. ಅದಕ್ಕೆ ಒಂದು ಟೊಮೊಟೊ ಹಾಕ್ಕೋಬೇಕು. ನಿಮ್ಗೆ ಏನು ಡಿಪೆಂಡ್ ಇರುತ್ತೋ ಅದ್ರ ಮೇಲೆ ಒಂದು ಅಥವಾ ಎರಡು ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಮನೆಯಲ್ಲೇ ಮಾಡಿದ್ದು ಮಸಾಲ ಖಾರ ಇದ್ದರೆ ಮಸಾಲ ಖಾರ ಹಾಕ್ಕೋಬೋದು. ಇಲ್ಲಾಂದರೆ ಮನೆಗೆ ಅಂಗಡಿಯಲ್ಲಿ ತಂದಿದ್ರೆ ಅಂಗಡಿಯಲ್ಲಿ ಅದು ಹಾಕ್ಕೋಬೋದು, ಟೇಸ್ಟ್ ಇರುತ್ತೆ. ಹಾಕಿ ಕಲಿಸ್ಕೋಬೇಕು ನೀಟಾಗಿ. ಆಮೇಲೆ ಇದೇನು ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ವ ಆ ಬೆಂಡೆಕಾಯಿ ಅದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ. ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಆಮೇಲೆ ನೀರು ಹಾಕಬೇಕು. ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದರೆ ಚೆನ್ನಾಗಿ ಕುದಿಯುತ್ತೆ. ಸ್ವಲ್ಪ ಮೆತ್ತಗೆ ಬೇಡ ಅಂದರೆ ಹಂಗೆ ಕುದಿಸ್ಕೋಬೋದು, ನಿಮ್ಮ ಇಷ್ಟ ಅದು. ನಾನು ನೀರು ಹಾಕಿ ಸ್ವಲ್ಪ ಕುದಿಸ್ಕೊಂಡೆ. ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮುಚ್ಚಿಡಬೇಕು ಕುದಿಯೋಕ್ಕೆ. ಮುಚ್ಚಿದ ತಕ್ಷಣ ಈ ಕಡೆಯಲ್ಲಿ ರೊಟ್ಟಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಆ ರೊಟ್ಟಿ ಮಾಡ್ತಿದ್ದೀನಿ ಇವಾಗ. ನೀಟಾಗೆಲ್ಲ ಕಲಿಸ್ಕೊಂಡಿದ್ದೆ ಹಿಟ್ಟು ಕಲಿಸ್ಕೊಂಡ ತಕ್ಷಣ ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ತಿರ್ಗ್ಕೋತಾ ಇದ್ದೆ. ನನಗಷ್ಟು ಬರಲ್ಲ, ಬಟ್ ಆದರೆ ಸ್ವಲ್ಪ ತೆಳ್ಳಗಾಗೋ ಥರ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಈ ಥರ ತಿರ್ಗ್ಕೋಬೇಕು ನೀಟಾಗಿ ಹಿಟ್ಟು ಹಾಕ್ಕೊಂಡು. ತಿಳ್ಕೊಂಡ ತಕ್ಷಣ ಅದನ್ನು ಹಂಚಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಹಂಚಲ್ಲಿ ಹಾಕಿ ನೀರು ಹಾಕಿ ಸವರ್ಕೋತಾ ಇದ್ದೀನಿ. ಸವರ್ಕೊಂಡ ತಕ್ಷಣ ಅದು ಸ್ವಲ್ಪ ಬೆನೆಗೆ ಬಿಡಬೇಕು. ಬೆನೀತಾ ಇರುತ್ತೆ. ಬೆಂದ ತಕ್ಷಣ ಒರೆಸಾಕ್ಕೊಳ್ತೀನಿ. ಇವಾಗ ಒರೆಸಾಕ್ಕೊಂಡು ಸರ್ವ್ ಮಾಡ್ತೀನಿ. ಬೆಂಡೆಕಾಯಿ ಪಲ್ಯ ಆ್ಯಂಡ್ ರೊಟ್ಟಿ ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೀಸ್ ಯಾರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.